ನಮಸ್ಕಾರ ಬಂಧುಗಳೇ. ಮುಂಬೈ ಎಂದರೆ ಕೇವಲ ಎತ್ತರದ ಕಟ್ಟಡಗಳ ನಗರವಲ್ಲ, ಅದು ನಂಬಿದ ಭಕ್ತರ ಆಸೆಗಳನ್ನು ಈಡೇರಿಸುವ ಮಹಾಗಣಪತಿಯ ನೆಲೆಬೀಡು. ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಅತ್ಯಂತ ಜನಪ್ರಿಯವಾಗಿರುವ ಮಂದಿರವೆಂದರೆ ಅದು ಮುಂಬೈನ ಪ್ರಭಾದೇವಿಯಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಮಂದಿರ. ಆದರೆ ನಿಮಗೆ ತಿಳಿದಿದೆಯೇ, ಈ ಭವ್ಯ ಮಂದಿರವನ್ನು ನಿರ್ಮಿಸಿದ್ದು ಒಬ್ಬ ಮಹಿಳೆ. ಅವಳಿಗೆ ಮಕ್ಕಳಿರಲಿಲ್ಲ, ಆದರೂ ಅವಳು ಈ ದೇವಸ್ಥಾನವನ್ನು ಕಟ್ಟಿಸಿದಳು. ಯಾಕೆ ಗೊತ್ತಾ? ತನಗೆ ಮಕ್ಕಳಾಗದಿದ್ದರೂ ಈ ದೇವಸ್ಥಾನಕ್ಕೆ ಬರುವ ಯಾವ ತಾಯಿಯೂ ಮಕ್ಕಳಿಲ್ಲದವಳಾಗಬಾರದು ಎನ್ನುವ ಅವಳ ಪವಿತ್ರ ಆಸೆಯೇ ಈ ಮಂದಿರದ ಉದಯಕ್ಕೆ ಕಾರಣವಾಯಿತು. ಅಷ್ಟೇ ಅಲ್ಲ, ಇಲ್ಲಿನ ಗಣೇಶನ ಸೊಂಡಿಲು ಬಲಕ್ಕೆ ತಿರುಗಿದೆ. ಇಂತಹ ಗಣಪತಿಯನ್ನು ಸಿದ್ಧಿಪೀಠದ ಗಣಪತಿ ಎನ್ನಲಾಗುತ್ತದೆ. ಬನ್ನಿ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸಿದ್ಧಿವಿನಾಯಕನ ಇತಿಹಾಸ, ಅಲ್ಲಿನ ಪವಾಡಗಳು ಮತ್ತು ಈ ಮಂದಿರವು ಹೇಗೆ ಭಾರತದ ಶ್ರೀಮಂತ ಹಾಗೂ ಸ್ಮಾರ್ಟ್ ಟೆಂಪಲ್ ಆಗಿ ಬೆಳೆಯಿತು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಇತಿಹಾಸ ಮತ್ತು ದೇವಸ್ಥಾನದ ನಿರ್ಮಾಣ. ಸಿದ್ಧಿವಿನಾಯಕ ಮಂದಿರದ ಇತಿಹಾಸ ಸುಮಾರು 200 ವರ್ಷಗಳಷ್ಟು ಹಳೆಯದು. ಈ ಮಂದಿರವನ್ನು 1801 ನವೆಂಬರ್ 19ರಂದು ಲಕ್ಷ್ಮಣ ವಿಟು ಪಾಟೀಲ್ ಎಂಬ ಕಾಂಟ್ರಾಕ್ಟರ್ ಮೂಲಕ ನಿರ್ಮಿಸಲಾಯಿತು. ಇದರ ಸಂಪೂರ್ಣ ವೆಚ್ಚವನ್ನು ಭರಿಸಿದವರು ದೇವುಭಾಯಿ ಪಾಟೀಲ್ ಎಂಬ ಭಕ್ತೆ. ಆ ತಾಯಿಗೆ ಮಕ್ಕಳಿರಲಿಲ್ಲ ಎಂಬ ಕಾರಣಕ್ಕೆ ಈ ದೇವಸ್ಥಾನಕ್ಕೆ ಬರುವ ಇತರ ಮಹಿಳೆಯರಿಗೆ ಸಂತಾನ ಭಾಗ್ಯ ಸಿಗಲಿ ಎಂಬ ಸದುದ್ದೇಶದಿಂದ ಈ ಮಂದಿರವನ್ನು ನಿರ್ಮಿಸಿದಳು. ಪ್ರಾರಂಭದಲ್ಲಿ ಇದು ಕೇವಲ ಸಣ್ಣದಾದ ಮಂದಿರವಾಗಿತ್ತು. ಆದರೆ ಭಕ್ತರ ಸಂಖ್ಯೆ ಹೆಚ್ಚಾದಂತೆ, ಅದರ ಪವಾಡಗಳು ಹರಡಿದಂತೆ ಇಂದು ಇದು ಮುಂಬೈನ ಪ್ರಧಾನ ಧಾರ್ಮಿಕ ಕೇಂದ್ರವಾಯಿತು. ವಿಗ್ರಹದ ವಿಶೇಷತೆ ಮತ್ತು ಸಿದ್ಧಿವಿನಾಯಕ ಹೆಸರಿನ ಅರ್ಥ. ಸಾಮಾನ್ಯವಾಗಿ ಗಣೇಶನ ಸೊಂಡಿಲು ಎಡಕ್ಕೆ ತಿರುಗಿರುವುದನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿನ ಗಣೇಶ ಬಲಮುರಿ ಗಣಪತಿ, ಅಂದರೆ ಸೊಂಡಿಲು ಬಲಭಾಗಕ್ಕೆ ತಿರುಗಿದೆ. ಇಂತಹ ವಿಗ್ರಹವನ್ನು ಸಿದ್ಧಿವಿನಾಯಕ ಎನ್ನಲಾಗುತ್ತದೆ. ಬಲಮುರಿ ಗಣಪತಿಯು ಶೀಘ್ರವಾಗಿ ಪ್ರಸನ್ನನಾಗುತ್ತಾನೆ ಮತ್ತು ಅಷ್ಟೇ ಶೀಘ್ರವಾಗಿ ಕೋಪಗೊಳ್ಳುತ್ತಾನೆ ಎಂಬ ನಂಬಿಕೆ ಇದೆ. ಇಲ್ಲಿನ ವಿಗ್ರಹವು 2.5 ಅಡಿ ಎತ್ತರವಿದ್ದು ಕಪ್ಪು ಶಿಲೆಯಲ್ಲಿ ಕೆತ್ತಲ್ಪಟ್ಟಿದೆ. ಗಣೇಶನಿಗೆ 4 ಕೈಗಳಿದ್ದು, ಕೈಗಳಲ್ಲಿ ಕಮಲ, ಪರಶು ಅಂದರೆ ಕೊಡಲಿ, ಜಪಮಾಲೆ ಮತ್ತು ಲಾಡುಗಳಿಂದ ತುಂಬಿದ ಪಾತ್ರೆ ಇದೆ. ಬದಿಗಳಲ್ಲಿ ಗಣೇಶನ ಪತ್ನಿಯರಾದ ರಿದ್ದಿ ಮತ್ತು ಸಿದ್ಧಿಯರಿದ್ದಾರೆ. ಇವರು ಸಂಪತ್ತು ಮತ್ತು ಯಶಸ್ಸಿನ ದೇವತೆಗಳು. ಗಣೇಶನ ಹಣೆಯ ಮೇಲೆ ಶಿವನಂತೆಯೇ 3ನೆಯ ಕಣ್ಣಿದೆ ಮತ್ತು ಕುತ್ತಿಗೆಯಲ್ಲಿ ಹಾವಿನ ಹಾರವಿದೆ. ಮಂದಿರದ ವೈಭವ ಮತ್ತು ವ್ಯವಸ್ಥೆ. ಸಿದ್ಧಿವಿನಾಯಕ ಮಂದಿರವು ಇಂದು ಕೇವಲ ಗುಡಿಯಾಗಿ ಉಳಿದಿಲ್ಲ, ಅದು ಸ್ಮಾರ್ಟ್ ಟೆಂಪಲ್ ಆಗಿ ಬದಲಾಗಿದೆ. ಮಂದಿರವು 5 ಅಂತಸ್ತುಗಳನ್ನು ಹೊಂದಿದೆ. 4ನೆಯ ಅಂತಸ್ತಿನಲ್ಲಿ ಒಂದು ಭವ್ಯವಾದ ಲೈಬ್ರರಿ ಇದ್ದು, ಅಲ್ಲಿ 8500ಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹ ಮಾಡಲಾಗಿದೆ. 5ನೆಯ ಅಂತಸ್ತಿನಲ್ಲಿ ಮಂದಿರದ ಬೃಹತ್ ಕಿಚನ್ ಇದ್ದು, ಅಲ್ಲಿ ಪ್ರತಿದಿನ 30,000ಕ್ಕೂ ಹೆಚ್ಚು ಲಾಡುಗಳನ್ನು ಯಂತ್ರಗಳ ಮೂಲಕ ತಯಾರು ಮಾಡಲಾಗುತ್ತದೆ. ಗಣೇಶೋತ್ಸವದ ಸಮಯದಲ್ಲಿ ಈ ಸಂಖ್ಯೆ ಲಕ್ಷಾಂತರ ತಲುಪುತ್ತದೆ. ಈ ಮಂದಿರಕ್ಕೆ ವಾರ್ಷಿಕವಾಗಿ 100ರಿಂದ 150 ಮಿಲಿಯನ್ ರೂಪಾಯಿಗಳಷ್ಟು ದೇಣಿಗೆ ಬರುತ್ತದೆ. ಇದು ಮುಂಬೈನ ಶ್ರೀಮಂತ ಟ್ರಸ್ಟ್ ಕೂಡ ಆಗಿದೆ. ಬೆಳ್ಳಿಯ ಇಲಿ ಮತ್ತು ಭಕ್ತರ ನಂಬಿಕೆ. ಮಂದಿರದ ಒಳಗೆ ಬೆಳ್ಳಿಯಿಂದ ಮಾಡಿದ 2 ದೊಡ್ಡ ಇಲಿಯ ವಿಗ್ರಹಗಳಿವೆ. ಭಕ್ತರು ಈ ಇಲಿಯ ಕಿವಿಯಲ್ಲಿ ತಮ್ಮ ಕಷ್ಟಗಳನ್ನು ಅಥವಾ ಬೇಡಿಕೆಗಳನ್ನು ಹೇಳಿಕೊಂಡರೆ ಅದು ನೇರವಾಗಿ ಮಹಾಗಣಪತಿಗೆ ಮುಟ್ಟುತ್ತದೆ ಎಂಬ ನಂಬಿಕೆ ಇದೆ. ಇದನ್ನು ನವಸಚ ಗಣಪತಿ ಎಂದೂ ಕರೆಯುತ್ತಾರೆ, ಅಂದರೆ ಬೇಡಿಕೊಂಡಿದ್ದನ್ನು ನೀಡುವ ದೇವರು. ಇನ್ನು ನೀವು ಮುಂಬೈನ ಸಿದ್ಧಿವಿನಾಯಕನ ದರ್ಶನಕ್ಕೆ ಹೋಗಬೇಕೆಂದರೆ ಹತ್ತಿರದ ರೈಲ್ವೆ ನಿಲ್ದಾಣ ದಾದರ್ ರೈಲು ನಿಲ್ದಾಣದಿಂದ ವೆಸ್ಟ್ ಭಾಗದಲ್ಲಿ ಇಳಿದು ಶೇರಿಂಗ್ ಟ್ಯಾಕ್ಸಿ ಮೂಲಕ ಹತ್ತಿರದ ಪ್ರಭಾದೇವಿ ಪ್ರದೇಶಕ್ಕೆ ತಲುಪಬಹುದು. ಪ್ರತಿ ಮಂಗಳವಾರ ಇಲ್ಲಿ ಅತಿ ಹೆಚ್ಚು ಜನಸಂದಣಿ ಇರುತ್ತದೆ. ಅಂದು ಭಕ್ತರ ಸಾಲು 2 ಕಿಲೋಮೀಟರ್ಗಳಷ್ಟು ಉದ್ದವಿರುತ್ತದೆ. ಸಾಮಾನ್ಯ ದಿನಗಳಲ್ಲಿ 30,000 ಜನರು ಬಂದರೆ ಮಂಗಳವಾರ 2 ಲಕ್ಷಕ್ಕೂ ಹೆಚ್ಚು ಜನರು ಬರುತ್ತಾರೆ. ಬಂಧುಗಳೇ, ಮುಂಬೈನ ಈ ಸಿದ್ಧಿವಿನಾಯಕನು ಬರೀ ದೇವನಲ್ಲ, ಕೋಟ್ಯಾಂತರ ಜನರ ಆಶಾದೀಪ. ನೀವು ಒಮ್ಮೆ ಮುಂಬೈಗೆ ಹೋದಾಗ ಈ ಪವಿತ್ರ ಮಂದಿರಕ್ಕೆ ಭೇಟಿ ನೀಡಿ ಆ ಗಣಪತಿಯ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಗಣಪತಿ ಬಪ್ಪ ಮೋರ್ಯ ಎಂದು ಬರೆಯಲು ಮರೆಯಬೇಡಿ. ಮತ್ತೆ ಸಿಗೋಣ. ಹರ ಹರ ಮಹಾದೇವ.